ಆದಷ್ಟು ಮಟ್ಟಿಗೆ ತರಕಾರಿ ಸಿಪ್ಪೆ ತೆಗೆದು ಬಿಸಾಡುವುದನ್ನು ಕಡಿಮೆ ಮಾಡಿರಿ. ತೆಗೆಯಲೇಬೇಕಾಗಿರುವಲ್ಲೂ ಆದಷ್ಟು ಕಡಿಮೆ ಸಿಪ್ಪೆ ತೆಗೆಯಿರಿ. ಸಾಮಾನ್ಯವಾಗಿ ಹೆಚ್ಚಿನ ವಿಟಮಿನ್ ಮತ್ತು ಲವಣಾಂಶಗಳು ಸಿಪ್ಪೆಯ ಅಡಿಯಲ್ಲೇ ಇರುತ್ತವೆ. ಹಾಗಾಗಿ ದಪ್ಪವಾಗಿ ಸಿಪ್ಪೆ ತೆಗೆದಾಗ ಅವೆಲ್ಲ ಕಸದ ಬುಟ್ಟಿಯನ್ನು ಸೇರುತ್ತವೆ. ಕ್ಯಾರೆಟು, ಗೆಣಸು, ಬೀಟ್ರೂಟು ಮೊದಲಾದ ತರಕಾರಿಗಳನ್ನು ಆದಷ್ಟು ಮಟ್ಟಿಗೆ ಸಿಪ್ಪೆ ತೆಗೆಯದೇ ಬಳಸಿರಿ. ಅವನ್ನು ಒಂದು ಗಡಸು ಬ್ರಷ್ನಿಂದ ತಿಕ್ಕಿ ತೊಳೆದಿರಾದರೆ ಸಿಪ್ಪೆ ತೆಗೆಯುವ ಅವಶ್ಯಕತೆಯೇ ಕಾಣಿಸದು. ಆಲೂಗಡ್ಡೆಯಂತಹ ಇನ್ನೂ ಕೆಲವು ತರಕಾರಿಗಳ ಸಿಪ್ಪೆಯನ್ನು ಬೇಯಿಸಿದ ಮೇಲೆ ತೆಗೆದಿರಾದರೆ ಪೋಲಾಗುವ ಅಂಶ ಕಡಿಮೆಯಾದೀತು. ಅನ್ನ ಮಾಡುವಾಗ ಅನ್ನದ ತಿಳಿಯನ್ನು ತೆಗೆದು ಬಸಿದು ಮಾಡೋ ಬದಲು ಇಂಗಿಸಿ ಮಾಡುವುದೇ ಒಳ್ಳೆಯದು. ಯಾಕೆಂದರೆ ಅಕ್ಕಿಯಲ್ಲಿರುವ ಬಹಳಷ್ಟು ಲವಣಾಂಶಗಳು ಈ ತಿಳಿಯಲ್ಲಿ ಕರಗಿಕೊಂಡಿರುತ್ತದೆ. ಈ ಲವಣಾಂಶಗಳಿಂದಾಗಿ ಬಸಿದು ಮಾಡಿದ ಅನ್ನಕ್ಕಿಂತ ಇಂಗಿಸಿ ಮಾಡಿದ ಅನ್ನಕ್ಕೆ ಹೆಚ್ಚು ರುಚಿ ಇರುತ್ತದೆ. ಅನ್ನವನ್ನು ಬಸಿದೇ ಮಾಡಬೇಕಾಗಿದೆ ಆದರೆ ಅದರ ತಿಳಿಯನ್ನು ಚೆಲ್ಲಬೇಡಿರಿ. ಅದಕ್ಕೆ ಸ್ವಲ್ಪ ಮಜ್ಜಿಗೆ, ಉಪ್ಪು, ಶುಂಠಿ ಇಲ್ಲವೇ ಹಸಿಮೆಣಸಿನಕಾಯಿ ಸೇರಿಸಿ ಇಲ್ಲವೇ ಒಗ್ಗರಣೆ ಹಾಕಿ ಖಾರವಾಗಿರೋ ಪಾನೀಯ ತಯಾರಿಸಬಹುದು. ಖಾರ ಬೇಡವಾದರೆ ಜೇನುತುಪ್ಪ ಇಲ್ಲವೇ ಕಿತ್ತಳೆ ಹಣ್ಣಿನ ರಸ ಸೇರಿಸಿ ಸಿಹಿಯಾಗಿರುವ ಪಾನೀಯ ತಯಾರಿಸಬಹುದು. ಆಹಾರ ವಸ್ತುಗಳನ್ನು ಬಳಸುವಾಗ ಈ ರೀತಿ ನಮ್ಮ ಕಣ್ಣಿಗೆ ಕಾಣಿಸುವ ಅಂಶಕ್ಕಿಂತಲೂ ಕಾಣಿಸದಂತಹ ವಿಟಮಿನ್ನು, ಲವಣಾಂಶ ಮೊದಲಾದವುಗಳು ಪೋಲಾಗುವುದೇ ಹೆಚ್ಚು. ನಮ್ಮ ದೇಹದಲ್ಲಿ ರೋಗರುಜಿನಗಳು ಉಂಟಾಗದಂತೆ ನೋಡಿಕೊಳ್ಳಲು ಈ ವಿಟಮಿನ್ ಮತ್ತು ಲವಣಗಳು ಅತಿ ಅವಶ್ಯ. ಹಾಗಾಗಿ ನಮ್ಮ ಆಹಾರದಲ್ಲಿ ಅವು ಉಳಿದಿಲ್ಲವಾದರೆ ಅನವಶ್ಯಕವಾಗಿ ಮದ್ದು ಮತ್ತು ಟಾನಿಕ್ಗಳಿಗೆ ಹಣ ಸುರಿಯಬೇಕಾದೀತು. ಹಾಗಾಗಿ ಆಹಾರ ವಸ್ತುಗಳನ್ನು ಬಳಸುವಾಗ ಅವುಗಳಲ್ಲಿರುವ ವಿಟಮಿನ್ ಮತ್ತು ಉಪ್ಪಿನ ಅಂಶಗಳ ನಾಶವಾಗದಂತೆ ನೋಡಿಕೊಳ್ಳುವುದು ಹಣದ ಸರಿಬಳಕೆಗೆ ಮತ್ತು ಉಳಿತಾಯಕ್ಕೆ ಒಂದು ದಾರಿ ಎಂದು ಹೇಳಬಹುದು. ಮನೆಯಲ್ಲಿ ಕಸದ ಬುಟ್ಟಿಗೆ ಎಸೆಯುವ ಇನ್ನೂ ಹಲವಾರು ಬಗೆಯ ಸಾಮಾನುಗಳನ್ನು ಜಾಣ್ಮೆಯಿಂದ ಉಪಯೋಗಿಸಿ ಹಣದ ಸರಿಬಳಕೆಯಾಗುವಂತೆ ಮಾಡಲು ಬರುತ್ತದೆ. ಉದಾಹರಣೆಗೆ ಏಲಕ್ಕಿ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಎಸೆಯುವ ಬದಲು ಒಂದು ಚಿಕ್ಕ ಬಾಟ್ಲಿಯಲ್ಲಿ ಸೇರಿಸಿ ಇರಿಸಿದರಾದರೆ ಕುಡಿಯಲು ನೀರನ್ನು ಕಾಯಿಸಿದ ಬಳಿಕ ಆ ನೀರಿಗೆ ಒಂದೆರಡು ಸಿಪ್ಪೆಗಳನ್ನು ಹಾಕಬಹುದು. ಆದರೆ ಏಲಕ್ಕಿ ಬೆಳೆಸುವವರು ಅವಕ್ಕೆ ರಾಸಾಯನಿಕಗಳನ್ನು ಹಾಕಿರುತ್ತಾರಾದರೆ ಅಂತಹ ಏಲಕ್ಕಿ ಸಿಪ್ಪೆಯನ್ನು ಬಳಸುವುದು ಒಳ್ಳೆಯದಲ್ಲ. ಮನೆಯಲ್ಲಿ ಒಟ್ಟು ಸೇರುವ ಕಸದಲ್ಲಿ ಮುಖ್ಯವಾಗಿ 2 ಬಗೆಗಳು ಇರುತ್ತವೆ. ಬೆಂಕಿಯಲ್ಲಿ ಉರಿಸಲು ಬರುವಂತಹ ಕಾಗದ ಚೂರುಗಳು, ಪ್ಲಾಸ್ಟಿಕ್ ಕವರುಗಳು, ರಟ್ಟಿನ ಪ್ಯಾಕೆಟ್ಗಳು, ತೆಂಗಿನಕಾಯಿಯ ಗೆರಟೆಗಳು ಮೊದಲಾದವನ್ನೆಲ್ಲ ಒಂದು ಹಳೆಯ ಬಕೆಟ್ನಲ್ಲಿ ಇಲ್ಲವೇ ಬುಟ್ಟಿಯಲ್ಲಿ ತುಂಬಿಸಿ ಇರಿಸಬೇಕು. ವಾರಕ್ಕೊಮ್ಮೆ ಇದನ್ನು ಹೊತ್ತಿಸಿ ಹಂಡೆ ನೀರು ಕಾಯಿಸಬಹುದು. ಇಲ್ಲವೇ ಕೈ ತೋಟದ ತುದಿಯಲ್ಲಿ ಒಂದು ಕಡೆ ಹಾಕಿ ಹೊತ್ತಿಸಿ ಬೂದಿಯನ್ನು ಗಿಡಗಳಿಗೆ ಹಾಕಬಹುದು. ಹೀಗೆ ಹೊತ್ತಿಸಲು ಬಾರದಂತಹ ಸಿಪ್ಪೆ ಮತ್ತು ಬೀಜ, ತರಕಾರಿಗಳ ಕತ್ತರಿಸಿ ಎಸೆಯುವ ತುಂಡುಗಳು, ಕೆಟ್ಟು ಹೋಗಿರುವ ತಿಂಡಿ ತಿನಿಸುಗಳು ಮೊದಲಾದವನ್ನು ಕೈದೋಟದ ಒಂದು ಮೂಲೆಯಲ್ಲಿ ಗುಂಡಿ ತೋಡಿ ಅದರಲ್ಲಿ ಹಾಕುತ್ತಾ ಇರಬೇಕು. ಪ್ರತಿದಿನ ಅದರ ಮೇಲೆ ಸ್ವಲ್ಪ ತೆಳ್ಳಗೆ ಮಣ್ಣು ಹಾಕಬೇಕು ಮತ್ತು ವಾರಕ್ಕೊಮ್ಮೆ ಸಗಣಿ ಗೊಬ್ಬರ ಹಾಕಬೇಕು. ಇವು ಮಣ್ಣಿನೊಂದಿಗೆ ಬೇಗ ಸೇರಿಕೊಳ್ಳುವಂತೆ ನೀರು ಸಿಂಪಡಿಸುತ್ತಿರಬಹುದು. ಈ 2 ಬಗೆಯ ಕೆಲಸಗಳಿಂದಲೂ ಕೈತೋಟಕ್ಕೆ ಒಳ್ಳೆಯ ಗೊಬ್ಬರವನ್ನು ತಯಾರಿಸಿಕೊಳ್ಳಲು ಬರುತ್ತದೆ. ಉರುವಲಿನ ಉಳಿತಾಯ. ಸೀಮೆ ಎಣ್ಣೆ, ಗ್ಯಾಸು, ವಿದ್ಯುಚ್ಛಕ್ತಿ, ಕಟ್ಟಿಗೆ ಮೊದಲಾದ ಉರುವಲುಗಳ ಬೆಲೆ ದಿನದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದಷ್ಟು ಮಟ್ಟಿಗೆ ಅವನ್ನು ಜಾಗ್ರತೆಯಿಂದ ಬಳಸಿ ಹಣದ ಉಳಿತಾಯ ಮಾಡಬಹುದು. ಅಡಿಗೆಯನ್ನು ಮಾಡುವ ಕ್ರಮದಲ್ಲಿ ಮತ್ತು ಮನೆಯಲ್ಲಿರುವ ಬೇರೆ ಉರುವಲುಗಳಿಂದ ನಡೆಯುವ ಉಪಕರಣಗಳನ್ನು ಬಳಸುವ ಕ್ರಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದಿರಾದರೂ ಬಹಳಷ್ಟು ಉರುವಲಿನ ಉಳಿತಾಯವಾಗಬಲ್ಲದು. ಫ್ಯಾನು, ಲೈಟು, TV ಮೊದಲಾದವುಗಳನ್ನು ಅವಶ್ಯವಿರುವಾಗ ಮಾತ್ರ ಆನ್ ಮಾಡಿ, ಅವಶ್ಯವಿಲ್ಲದಿರುವಾಗ ಆಫ್ ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಇದರಿಂದ ಕರೆಂಟಿನ ಉಳಿತಾಯವಾಗಿ ಕರೆಂಟಿನ ಬಿಲ್ಲು ಕಡಿಮೆ ಆಗುತ್ತದೆ ಮತ್ತು ನಿಮ್ಮ ಉಪಕರಣಗಳು ಹೆಚ್ಚು ಸಮಯ ಕೆಡದೆ ಉಳಿಯುತ್ತವೆ. ಕೆಲವು ಮನೆಗಳಲ್ಲಿ ಎಲ್ಲ ಕೋಣೆಗಳಲ್ಲೂ ಅನವಶ್ಯಕವಾಗಿ ಲೈಟ್ಗಳು ಉರಿಯುತ್ತಿರುತ್ತವೆ ಮತ್ತು ಫ್ಯಾನ್ಗಳು ತಿರುಗುತ್ತಿರುತ್ತವೆ. ಅಲ್ಲಿ ಯಾರಾದರೂ ಜನರಿರುವಾಗ ಮಾತ್ರ ಇವನ್ನು ಆನ್ ಮಾಡಿದರೆ ಸಾಕಲ್ಲವೇ? ಇದೇ ರೀತಿಯಲ್ಲಿ
ರೇಡಿಯೋ ಮತ್ತು ಟಿವಿಗಳು ಸ್ಟೇಷನ್ಗಳಿಂದ ಕಾರ್ಯಕ್ರಮ ಬಿತ್ತರಣೆಯಾಗುತ್ತಿರುವ ಸಮಯದಲ್ಲೆಲ್ಲ ಅವನ್ನು ಯಾರಾದರೂ ನೋಡುತ್ತಿರಲಿ ಇಲ್ಲವೇ ಕೇಳುತ್ತಿರಲಿ ಆನ್ ಆಗಿರ್ತವೆ. ಹೀಗೆ ಮಾಡುವುದೆಂದರೆ ರೂಪಾಯಿ ನೋಟುಗಳನ್ನು ಬೆಂಕಿ ಹಿಡಿದು ಉರಿಸಿದಂತೆಯೇ ಸರಿ ಎಂಬುದನ್ನು ಯಾರೂ ಗಮನಿಸುವುದಿಲ್ಲ. ಹಿಂದಿನ ಕಾಲದಲ್ಲಿ ಬೆಳಿಗ್ಗೆ ಒಮ್ಮೆ ಒಲೆಯನ್ನು ಹೊತ್ತಿಸಿದರೆ ಮಧ್ಯಾಹ್ನದ ಅಡಿಗೆ ಆಗುವವರೆಗೆ ಅದು ಉರಿಯುತ್ತಲೇ ಇರುವುದು ಬಳಕೆಯಾಗಿತ್ತು. ಒಲೆ ಉರಿಸಲು ಧಾರಾಳವಾಗಿ ಮನೆ ಹತ್ತಿರವೇ ಕಟ್ಟಿಗೆ ಸಿಗುತ್ತಿತ್ತು. ಹಾಗಾಗಿ ಹೀಗೆ ಮಾಡುವುದರಿಂದ ಹೆಚ್ಚಿನ ತೊಂದರೆ ಆಗುತ್ತಿರಲಿಲ್ಲ. ಆದರೆ ಇವತ್ತು ಒಲೆಗೆ ಬೇಕಾಗುವ ಕಟ್ಟಿಗೆ, ಸೀಮೆಎಣ್ಣೆ, ಗ್ಯಾಸು, ಕರೆಂಟು ಮೊದಲಾದವಕ್ಕೆ ಬಹಳಷ್ಟು ಹಣ ವೆಚ್ಚ ಮಾಡಬೇಕಾಗುತ್ತಿದೆ. ಹಾಗಾಗಿ ಆದಷ್ಟು ಮಟ್ಟಿಗೆ ಈ ಹಳೆಯ ಅಭ್ಯಾಸವನ್ನು ಹತ್ತಿಕ್ಕಲು ಪ್ರಯತ್ನಿಸಬೇಕು. ಒಲೆಯಲ್ಲಿ ಏನಾದರೂ ಬೇಯುತ್ತಿರುವಾಗಲಷ್ಟೇ ಅದನ್ನು ಉರಿಸುತ್ತಿರಬೇಕು. ಒಲೆಯಲ್ಲಿ ಯಾವುದನ್ನೆಲ್ಲ ಬೇಯಿಸಬೇಕು ಮತ್ತು ಅವನ್ನು ಯಾವ ಕ್ರಮದಲ್ಲಿ ಬೇಯಿಸಬೇಕು ಎಂಬುದನ್ನು ಮೊದಲೇ ತೀರ್ಮಾನಿಸಿರಬೇಕು. ಒಂದೊಂದಕ್ಕೂ ಬೇಕಾಗಬಹುದಾದ ಪಾತ್ರೆ, ಮುಚ್ಚಳ, ಚಟ್ಟುಗ ಮೊದಲಾದವನ್ನು ಮೊದಲಿಗೇನೆ ಸಿದ್ಧಪಡಿಸಿಕೊಳ್ಳಬೇಕು. ಒಲೆಯನ್ನು ಹೊತ್ತಿಸಿ ಆದ ಮೇಲೆ ಅದರಲ್ಲಿಡಲು ಪಾತ್ರೆ ಎಲ್ಲಿದೆ ಎಂದು ಹುಡುಕಲು ಹೊರಟರಾದರೆ ಒಲೆಯಲ್ಲಿ ಅನವಶ್ಯಕವಾಗಿ ಉರಿದು ಪೋಲಾಗಬಲ್ಲದು. ಒಂದು ತಿನಿಸನ್ನು ಬೇಯಿಸಿಯಾದ ಮೇಲೆ ಇನ್ನೊಂದನ್ನು ಬೇಯಿಸಲು ಸ್ವಲ್ಪ ಹೊತ್ತಿದೆಯಾದರೆ ಒಲೆಯನ್ನು ಹಾಗೆಯೇ ಉರಿಯಲು ಬಿಡಬೇಡಿರಿ. ಒಲೆಯಿಂದ ಒಂದು ಪಾತ್ರೆಯನ್ನು ತೆಗೆಯುವ ಮೊದಲು ಬೆಂಕಿಯನ್ನು ಚಿಕ್ಕದು ಮಾಡಿಕೊಂಡು ಇನ್ನೊಂದು ಪಾತ್ರೆಯನ್ನು ಇರಿಸಿದ ಮೇಲೆ ಅದನ್ನು ದೊಡ್ಡದು ಮಾಡಿಕೊಳ್ಳಿರಿ. ಕೊನೆ ದೋಸೆ ಅರೆವಾಸಿ ಬೆಂದಾಗ ಒಲೆಯ ಉರಿಯನ್ನು ಆಫ್ ಮಾಡಿರಿ. ಕಾವಲಿ ಮತ್ತು ಬರ್ನರ್ಗಳೆರಡೂ ಬಿಸಿಯಾಗಿರುವುದರಿಂದ ಕೊನೆಯ ದೋಸೆ ಬೆಂಕಿಯ ಉರಿ ಇಲ್ಲದೆಯೇ ಬೇಯುತ್ತದೆ. ನಿಮ್ಮ ಒಲೆಯಲ್ಲಿ ಚಿಕ್ಕ ಮತ್ತು ದೊಡ್ಡ ಬರ್ನರ್ಗಳೆಂದು 2 ಬಗೆಯ ಬರ್ನರ್ಗಳಿವೆಯಾದರೆ ಒಲೆಯ ಮೇಲಿರಿಸುವ ಪಾತ್ರೆಯ ತಳವನ್ನು ಅನುಸರಿಸಿ ಚಿಕ್ಕ ಇಲ್ಲವೇ ದೊಡ್ಡ ಬರ್ನರನ್ನು ಉಪಯೋಗಿಸಿಕೊಳ್ಳಿರಿ. ಚಿಕ್ಕ ತಳದ ಪಾತ್ರೆಯನ್ನು ದೊಡ್ಡ ಬರ್ನರ್ನ ಮೇಲೆ ಇರಿಸಿದರಾದರೆ ಪಾತ್ರೆಯ ತಳದ ಹೊರಗೂ ಒಲೆಯ ಜ್ವಾಲೆ ಹರಡುತ್ತಿದ್ದು ಉರುವಲು ಅನವಶ್ಯಕವಾಗಿ ಪೋಲಾಗುತ್ತಿರುತ್ತದೆ. ಅಗಲವಾದ ತಳ ಇರುವ ಕುಕ್ಕರು, ಕಾವಲಿ, ಅನ್ನದ ಪಾತ್ರೆ ಮೊದಲಾದವುಗಳಿಗೆ ದೊಡ್ಡ ಬರ್ನರನ್ನು ಬಳಸಿರಿ ಮತ್ತು ತಳ ಚಿಕ್ಕವಿರುವ ಪಾತ್ರೆಗಳಿಗೆ ಚಿಕ್ಕ ಬರ್ನರನ್ನು ಬಳಸಿರಿ. ಬಹಳ ಚಿಕ್ಕ ಪಾತ್ರೆಗಳನ್ನು ಬರ್ನರ್ನ ಮೇಲೆ ಇರಿಸುವಾಗ ಅದರ ಉರಿ ಪಾತ್ರೆಗಳ ತಳವನ್ನು ಮಾತ್ರ ತಗಲುವಂತೆ ಅದನ್ನು ಚಿಕ್ಕದು ಮಾಡಿಕೊಳ್ಳಿರಿ. ಬೆಂಕಿ ಪಾತ್ರೆಯ ಸುತ್ತಲೂ ಉರಿಯುತ್ತಿದೆಯಾದರೆ ಅದರ ಬಿಸಿಯ ಹೆಚ್ಚಿನ ಅಂಶ ಪಾತ್ರೆಯ ಒಳಗಿರುವ ವಸ್ತುವನ್ನು ತಲುಪದೆ ಹೊರಗೇ ಉಳಿದು ಅದಕ್ಕೆ ತಗಲುವ ಉರುವಲು ಪೋಲಾಗುತ್ತದೆ. ಇದಲ್ಲದೆ ಪಾತ್ರೆಯಲ್ಲಿರುವ ವಸ್ತುವನ್ನು ಮಗುಚಲು ನೀವು ಸೌಟನ್ನು ಅದರೊಳಗೇ ಬಿಟ್ಟಿರುವುದಾದರೆ ಪಾತ್ರೆಯ ಸುತ್ತಲೂ ಹರಡುವ ಉರಿಗೆ ಆ ಸೌಟು ಬಿಸಿಯಾದೀತು ಮತ್ತು ಆಮೇಲೆ ನೀವು ಅದನ್ನು ತೆಗೆಯಲು ಹೊರಟಾಗ ನಿಮ್ಮ ಕೈ ಸುಟ್ಟೀತು. ಪಾತ್ರೆಗಳ ತಳ ಮತ್ತು ಅಡಿಭಾಗ ಚಕ್ಕಟವಾಗಿದ್ದಷ್ಟು ಅವುಗಳೊಳಗೆ ಇರಿಸಿರುವ ವಸ್ತುವಿಗೆ ಬೇಗನೆ ಬಿಸಿ ತಗಲೀತು ಮತ್ತು ಅದರಿಂದಾಗಿ ಉರುವಲಿನ ಉಳಿತಾಯವಾದೀತು. ನೀವು ಬಿಸಿ ಮಾಡುವ ಪಾತ್ರೆಯ ತಳದಲ್ಲಿ ಬಿಳಿಯಾದ ಪದರ ಬೆಳೆದೆಯಾದರೆ ಅದನ್ನು ಆಗಿಂದಾಗ್ಗೆ ಕೆರೆದು ತೆಗೆಯುವುದು ಒಳ್ಳೆಯದು. ಇಲ್ಲವಾದರೆ ಅದರಲ್ಲಿ ಬಿಸಿ ಮಾಡಲು ಇರಿಸಿದ ನೀರಿಗೆ ಬಿಸಿಯಾಗಲು ಹೆಚ್ಚು ಸಮಯ ತಗಲಿತು ಮತ್ತು ಇದರಿಂದಾಗಿ ಹೆಚ್ಚು ಉರುವಲು ವೆಚ್ಚವಾದೀತು. ಒಲೆಯ ಮೇಲಿರಿಸಲು ಹೆಚ್ಚು ಆಳವಿಲ್ಲದ ಮತ್ತು ಅಗಲವಾದ ತಳ ಇರುವ ಪಾತ್ರೆಗಳೇ ಒಳ್ಳೆಯದು. ಇಂತಹ ಪಾತ್ರೆಗಳಲ್ಲಿ ಒಲೆಯಿಂದ ಹೊರಬರುವ ಬಿಸಿ ಪೂರ್ತಿಯಾಗಿ ಪಾತ್ರೆಯಲ್ಲಿರುವ ವಸ್ತುಗಳಿಗೆ ದೊರಕುತ್ತದೆ. ಪಾತ್ರೆಗಳು ಹೆಚ್ಚು ಆಳವಿವೆಯಾದರೆ ಅವುಗಳ ಬದಿಗಳಲ್ಲಿ ಬಿಸಿ ಅನಾವಶ್ಯಕವಾಗಿ ಹೊರ ಹೋಗುತ್ತಿರುತ್ತದೆ. ಇದಲ್ಲದೆ ಪಾತ್ರೆಯ ತಳಕ್ಕೆ ಅಲ್ಯೂಮಿನಿಯಂ ಇಲ್ಲವೇ ತಾಮ್ರದ ತಗಡುಗಳನ್ನು ಜೋಡಿಸಿರುವ ಇಮ್ಮಡಿ ತಳದ ಪಾತ್ರೆಗಳನ್ನು ಬಳಸಿಯೂ ವಸ್ತುಗಳಿಗೆ ಬೇಗನೆ ಬಿಸಿ ದೊರಕುವಂತೆ ಮಾಡಿ ಉರುವಲಿನ ವೆಚ್ಚವನ್ನು ಕಡಿಮೆ ಮಾಡಬಹುದು. ಪ್ರೆಷರ್ ಕುಕ್ಕರ್ಗಳಲ್ಲಿ ವಸ್ತುಗಳನ್ನು ಹೆಚ್ಚು ಒತ್ತಡದ ಆವಿಯಲ್ಲಿ ಇರಿಸುವುದರಿಂದ ಅವು ಬಹಳ ಬೇಗನೆ ಬೇಯುತ್ತದೆ ಮತ್ತು ಇದರಿಂದಾಗಿ ಉರುವಲಿನ ವೆಚ್ಚ ಕಡಿಮೆ ಆಗುತ್ತದೆ. ಇದಲ್ಲದೆ ಅಕ್ಕಿ, ಬೇಳೆ, ತರಕಾರಿ ಮೊದಲಾದ ಮೂರು ಬಗೆಯ ವಸ್ತುಗಳನ್ನು ಈ ಕುಕ್ಕರ್ನೊಳಗೆ ಬೇರೆ ಬೇರೆ ಪಾತ್ರೆಯಲ್ಲಿಟ್ಟು ಅವನ್ನೆಲ್ಲ ಒಂದೇ ಬಾರಿಗೆ ಬೇಯಿಸಲು ಬರುವುದರಿಂದ ಅವನ್ನೆಲ್ಲ ಬೇಯಿಸಲು ಬೇಕಾಗುವ ಸಮಯ ಇನ್ನಷ್ಟು ಕಡಿಮೆಯಾಗುತ್ತದೆ ಮತ್ತು ಅದರೊಂದಿಗೆ ಉರುವಲಿನ ವೆಚ್ಚವು ಬಹಳಷ್ಟು ಕಡಿಮೆಯಾಗುತ್ತದೆ. ಹಾಗಾಗಿ ಸಾಧ್ಯವಿರುವಾಗಲೆಲ್ಲ ಬೇರೆ ಪಾತ್ರೆಗಳ ಬದಲು ಪ್ರೆಷರ್ ಕುಕ್ಕರನ್ನು ಬಳಸಿ ಗ್ಯಾಸು, ಕರೆಂಟು ಮೊದಲಾದ ಉರುವಲುಗಳ ಉಳಿತಾಯ ಮಾಡಿರಿ.